ನನ್ ಮಾತು ಕೇಳಿ ಸರ್, ದಯವಿಟ್ಟು ನನ್ ಮಾಸ್ ಕರ್ಕೊಂಡ್ ಹೋಗ್ಬಿಡಿ ಸರ್. ವಾಹ್ ಸೂಪರ್. ಏನು ನಿಮ್ ಮನೆಗೆ ಪೊಲೀಸರು ಬಂದ್ಬಿಟ್ಟಿದ್ದಾರೆ? ವಾ ನಿನ್ ಮಗನ ಯಾಕೂ ಬೈತಾರೆ? ಏನು ಅಂತ ಗನಂದಾರಿ ಕೆಲಸ ಮಾಡಿರೋದು? ಯಾರನ್ನಾದ್ರೂ ಹೊಲಗಿಲೆ ಮಾಡ್ಬಿಟ್ನಾ ಅಥವಾ ದೊಡ್ಡೆ ಮಾಡ್ಬಿಟ್ನಾ? ಇಲ್ಲ ಕಿಡ್ನಾಪ್ ಏನಾರು ಮಾಡಿದಾನ? ಓಹೋ ಕಿಡ್ನಾಪ್ ನಂದ. ಹಂಗಿದ್ರೆ ನಿನ್ ಮಗನ ಯೋಚನೆ ಬಿಟ್ಬಿಡು. ಅವನಿಗೆ ಸರಿಯಾದ ಶಿಕ್ಷಣ ಆಗುತ್ತೆ. ಏನೋ ಮಾತಾಡ್ತೇನೆ ತಪ್ಪಂಗೆ. ಏನೋ ಮಾತಾಡ್ತೀಯ ಬಿಡು. ಬಿಡು. ಮೈ ಕಡೆ. ಆತರ ಮಾಡಿರಲ್ಲ ಸರ್, ಬಿಟ್ಬಿಡಿ ಸರ್ ಅವನ್ನ. ನೀವೇನೇ ಮಾತಾಡೋದಿದ್ರು ಕೋರ್ಟಲ್ಲಿ ಬಂದು ಮಾತಾಡಿ. ಅಷ್ಟೇ. ಈ ಸರಿ ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ಆದ್ರೂ ನಂದ ನಿನ್ಗೆ ಈ ತರ ಆಗ್ಬಾರ್ದಾಗಿತ್ತು ಅಲ್ಲ. ನಿನ್ ಯಾವಾಗ ನೋಡುದು ನಾನು ಹಾಕಿನ ಗೆರೆ ನನ್ನ ಮಕ್ಳು ದಾಟಲ್ಲ, ನಾನು ಹಾಕಿನ ಗೆರೆ ನನ್ನ ಮಕ್ಳು ದಾಟಲ್ಲ ಅಂತ ಇರ್ತೀಯ. ಆದ್ರೆ ನೀನ್ ಹಾಕಿರೋ ಗೆರೆ ಒಳಗಡೆ ನಿನ್ ಮಕ್ಳು ಒಬ್ರು ಇಲ್ವಲ್ಲೋ. ಪ್ರೀತಿ ಮಾಡಿ ಓಡೋಗ್ ಮದುವೆ ಆಗ್ತಾರೆ, ಯಾವ್ಯಾವ್ದೋ ಹುಡುಗನ ಕಿಡ್ನಾಪ್ ಮಾಡ್ತಾರೆ. ಇದನ್ನೆಲ್ಲ ಹೆಂಗೋ ತಡ್ಕೊಂಡಿದ್ಯಾ ನೀನು? ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಖಂಡಿತ ನೇಣಾಕಬಿಡ್ತಿದ್ದಪ್ಪ. ಚಂದು, ನಿನ್ ಗಾದೆ ಮಾತು ಗೊತ್ತಿಲ್ಲ. ಬೀಜ ಅಂತ ಭಿಕ್ಷ, ತಂದೆ ಅಂತ ಮಗ, ಹಂಗಾಯ್ತಿದು. ಹೌದು ಅಣ್ಣ, ನೀನ್ ಹೇಳ್ತಾ ಇರೋದು ನಿಜ. ನನ್ಗೇನ್ ಅನ್ಸ್ತಾ ಇದೆ ಗೊತ್ತಾ? ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಲವ್ ಮಾಡಿ ಮದುವೆ ಮಾಡ್ಕೊಬನ್ನಿ ಅಂತ ಇವನೇ ಹೇಳ್ ಕಳಿಸ್ತಾನೆ ಅನ್ಸುತ್ತೆ ಅಣ್ಣ. ಅದ್ರ ಪರಿಣಾಮನ ಇದು. ಲವ್ ಮಾಡಿ ಮಾಡಿ ಸಾಕಾಗಿ ಈಗ ಕಿಡ್ನಾಪ್ ಮಾಡೋ ಲೆವೆಲ್ ಬಂದ್ಬಿಟ್ಟಿದ್ದಾರೆ. ನಂದ ನೀನ್ ಹೇಳ್ಕೊಟ್ಟಿದ್ಯಲ್ಲ ಈ ಗೆರೆ, ಅದ್ರೊಳಗಡೆ ಈ ಕಿಡ್ನಾಪು ಸಂಸ್ಕಾರವಂತ ಯೋಚನೆಗಳೆಲ್ಲ ಇದೀಯ ತಾನೆ? ಸಾಕು, ನಮ್ ಟೆನ್ಷನ್ ಅಲ್ಲಿ ನಾವಿದೀವಿ. ಬಾಯಿಗೆ ಬಂದಂಗೆಲ್ಲ ಮಾತಾಡೋದ್ ಬೇಡ. ನಿಮ್ ಮನೆ ಎದುರುಗಡೆ ಮನೆ ಕಟ್ಟಿಸ್ತೀನಿ, ಅದನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿದ್ದೆ. ಅದು ರಾಣಿ ತರ. ಈಗ ನೋಡು, ಈ ನಮ್ಮ ಮಕ್ಕಳೆಲ್ಲ ಸೇರಿ ನಿನ್ನ ನಿನ್ ಹೆಂಡ್ತಿನ ಬೀದಿಗೆ ತಂದ್ಬಿಟ್ರು. ನಿಮ್ ಕೈ ಮುಗಿತು. ಕೈ ಬೇಕಾದ್ರೆ ಬಿಟ್ಬಿಡ್ತೀನಿ. ಉರಿಯೋ ಬೆಕ್ಕಿಗೆ ತುಪ್ಪ ಸುರಿಬೇಡಿ. ದಯವಿಟ್ಟು ಒಳಗೆ ಹೋಗ್ತೀರಾ? ಒಳಗೆ ಹೋಗ್ತೀರಾ ಪ್ಲೀಸ್? ಗಿರ್ಜಾ ಸಮಾಧಾನ ಮಾಡ್ಕೋ. ನಮ್ಮ ವಲ್ಲಭ ಏನು ಅಂತ ನಮಗೆಲ್ಲರಿಗೂ ಚೆನ್ನಾಗ್ ಗೊತ್ತು. ಅವನಿಂತ ತಪ್ಪು ಮಾಡಿರೋಕ್ ಸಾಧ್ಯನೇ ಇಲ್ಲ. ನೋಡು, ನಾನು ಪೊಲೀಸ್ ಸ್ಟೇಷನ್ ಅವನ್ನ ಬಿಡಿಸ್ಕೊಂಡ್ ಬರ್ತೀನಿ. ನನ್ ಮೇಲೆ ನಂಬಿಕೆ ಇಡು ನೀನು. ಅಮ್ಮು, ನೀನು ಕರ್ಕೊಂಡೋಗಿ. ಕೇಶವ, ಮಾಧವ, ಸುಂದ್ರ ಬನ್ನಿ. ಸರ್ ನನ್ ಮಗಳ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಸರ್? ನೀವ್ ಹೇಳ್ತಾ ಇದ್ರಲ್ಲ ಡ್ರೈವರ್, ಅವನ್ನ ಕರ್ಕೊ ಬಂದಿದೀವಿ. ಕರ್ಕೊಂಬನ್ನಿ ಅವನ್ನ. ಇವನೇನ? ಹೌದು ಸರ್. ಪಾಪಿ, ನಿನ್ನೆ ಎಷ್ಟು ಸಲ ನಿಂಗೆ ಹೇಳಿದೀನಿ ನನ್ ಮಗಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಬಾ ಅಂತ ಹೇಳ್ಬಿಟ್ಟು. ಆದ್ರೆ ನೀನೇ ಕಿಡ್ನಾಪ್ ಮಾಡ್ಬಿಟ್ಟಿಯಲ್ಲೋ. ಸರ್ ಇಲ್ಲ ಸರ್, ನಾನ್ ಏನು ಮಾಡಿಲ್ಲ ಸರ್. ನನ್ ಮಾತ್ ನಂಬಿ. ಸುಳ್ಳು ಹೇಳ್ಬೇಡ. ಎಲ್ಲ ನನ್ನ ಮಗಳು ಎಲ್ಲ ನನ್ ಹೋಗಿ. ಯಾಕ್ರಿ ಹೊಡಿತೀರಿ? ಮತ್ತೆ ಕಟ್ಟು ಹೊಡಿತಾ ಇದ್ರಿ ನೀವು. ಇದು ಸರ್, ನಿಮ್ ಮಗಳು ಕಾಣ್ತಾ ಇಲ್ಲ ಅನ್ನೋ ವೇದನೆ ಎಷ್ಟು ಅನ್ನೋದು ನನಗೆ ಅರ್ಥ ಆಗತ್ತೆ ಸರ್. ನನಗೂ ಹೆಣ್ಮಕ್ಳು ಇದಾರೆ ಸರ್. ಆದ್ರೆ ನೀವ್ ಅನ್ಕೊಂಡಿರೋ ತರ ಅಲ್ಲ ಸರ್. ನನ್ ಮಗ ತುಂಬಾ ಒಳ್ಳೆಯವನು. ಅವನು ನಿಮ್ ಮಗಳನ್ನ ಕಿಡ್ನಾಪ್ ಮಾಡಿಲ್ಲ ಸರ್. ಅಷ್ಟು ಕೆಟ್ಟವನಲ್ಲ ಅವನು. ಸರ್, ದಯವಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಸರ್. ಸಾಕ್ ಸುಮ್ನೆ ಇರ್ರಿ. ಆಗ್ಲಿಂದ ನೋಡ್ತಾ ಇದ್ದೀನಿ ನಮ್ ಮಕ್ಳು ಒಳ್ಳೆಯವರು ಅಂತ ಎಲ್ಲ ತಂದೆನೂ ಹೇಳ್ತಾರೆ. ಆದ್ರೆ ಆ ಮಕ್ಳು ಮನೆಯಿಂದ ಆಚೆಗೆ ಹೋಗ್ತಾರಲ್ಲ, ಅಲ್ಲೇನ್ ಮಾಡ್ತಾರೆ ಅನ್ನೋದು ಯಾವ ತಂದೆ ತಾಯಿಗೂ ಗೊತ್ತಿರಲ್ಲ. ಸರ್, ಕುರುಡು ನಂಬಿಕೆಯಿಂದ ನಾನು ಈ ಮಾತು ಹೇಳ್ತಾ ಇಲ್ಲ. ನನ್ನ ಮಗ ನಿರಪರಾಧಿ ಸರ್. ನನಗ್ ಚೆನ್ನಾಗ್ ಗೊತ್ತು. ದಯವಿಟ್ಟು ನನ್ನ ಮಾತು ನಂಬಿ. ಸರ್, ಇವನು ಮಾತ್ರ ಸುಮ್ಮನೆ ಬಿಡಬೇಡಿ ಸರ್. ಬಾಯ್ ಬಿಡಿಸಿ ಸರ್. ನಿನ್ನೆ ನನ್ನ ಮಗಳನ್ನ ಕಾರ್ ಹತ್ತಿಸ್ಕೊಂಡು ಎಲ್ಲಿ ಕರ್ಕೊಂಡು ಹೋಗೋ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ್ನ ಫೋನ್ ಮಾಡಿ ಕೇಳಿದ್ರೆ ಡ್ರೈವರ್ ನಂಬರ್ ಯಾರಿಗೂ ಹತ್ತಿಸ್ಲಿಲ್ಲ, ಹಾಗೆ ಹೋಗ್ಬಿಟ್ಟ ಅಂತ ಹೇಳಿದ್ರು. ಅಂದ್ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ ಸರ್, ಇವನೇ ಏನೋ ಮಾಡಿದ್ದಾರೆ ಸರ್. ಸರ್ ನಾನು ನಿಜಾನೇ ಹೇಳ್ತಿದ್ದೀನಿ ಸರ್. ಆ ಹುಡುಗಿ ನಾನು ಕಿಡ್ನಾಪ್ ಮಾಡಿಲ್ಲ ಸರ್. ಸೇಫ್ ಆಗಿ ಡ್ರಾಪ್ ಮಾಡಿದೆ ಸರ್. ಇನ್ಫ್ಯಾಕ್ಟ್ ಆ ಹುಡುಗಿ ಹೇಳಿದ್ರು ಅಂತಾನೆ ಮನೆ ಪಕ್ಕದ ರೋಡಲ್ಲಿ ಡ್ರಾಪ್ ಮಾಡಿದೆ ಸರ್. ಡ್ರಾಪ್ ಮಾಡಿ ನನ್ ಪಾಡಿಗೆ ನಾನು ಬಂದ್ಬಿಟ್ಟೆ ಸರ್. ನಿಜ ಸರ್. ಸುಮ್ನೆ ನಿಂತ್ಕೊಳ್ಳೋ. ನಾನು ಕೇಳಿದಾಗ ಮಾತ್ರ ನೀನು ಉತ್ತರ ಕೊಡ್ಬೇಕಷ್ಟೇ. ಸರ್, ನೀವ್ ಹೀಗೆ ಹೇಳಿದ್ರೆ ಹೇಗೆ? ಅವನಿಗೂ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಆಗ ಸತ್ಯ ಏನು ಸುಳ್ಳೇನು ಗೊತ್ತಾಗತ್ತೆ. ಸತ್ಯನ ಹೇಗೆ ಎಲ್ಲಿಂದ ಆಚೆ ತರಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ನೀವೀಗೆಲ್ಲ ಆಚೆ ನಡೀರಿ. ಸರ್, SI ಪುರುಷೋತ್ತಮ್ ಸರ್ಗೆ ಇವನ್ ಬಗ್ಗೆ ಎಲ್ಲ ಗೊತ್ತು ಸರ್. ವಲ್ಲಭ ಏನು ಅಂತ ಗೊತ್ತು ಅವ್ರಿಗೆ. ನಾನೇ ಅವ್ರಿಗೆ ಫೋನ್ ಮಾಡ್ತೀನಿ. ಅಯ್ಯೋ ಸಾಹೇಬ್ರು ಫೋನ್ ಎತ್ತಾ ಇಲ್ಲ. ಪುರುಷೋತ್ತಮ್ ಸರ್ ಬಗ್ಗೆ ಹೇಳ್ತಾ ಇದ್ದೀರಾ? ಯಾವ ಜಮಾನದಲ್ಲಿ ಇದ್ದೀರಿ? ಅವ್ರು ಈ ಸ್ಟೇಷನ್ ಇಂದ 1 ತಿಂಗಳಾಯ್ತು ಟ್ರಾನ್ಸ್ಫರ್ ಆಗಿ. ಅವ್ರ ಜಾಗಕ್ಕೆ ಈಗ ಬೇರೆ SI ಬಂದಿದ್ದಾರೆ. ನಿಮ್ಮ ಪುಣ್ಯಕ್ಕೆ ಅವ್ರು ಇವತ್ತು ಲೀವ್ ಅಲ್ಲಿ ಇದ್ದಾರೆ. ಅವ್ರೇನಾದ್ರು ಇದ್ದಿದ್ರೆ ಕತೆನೇ ಬೇರೆ ಆಗ್ತಿತ್ತು. ಸತ್ಯ ಬಾಯ್ ಬಿಡ್ಲಿಲ್ಲ ಅಂದ್ರೆ ಒದ್ದು ಬಾಯ್ ಬಿಡ್ಸ್ಬೇಕಾಗತ್ತೆ. ಒಗ್ರಾಕೆ ಸರಿ, ನೀವ್ ನಡೀರಿ. ಕಲ್ಸಯ್ಯ. ಅಯ್ಯೋ, ಏನ್ ಮಾಡೋದೀಗ? ಈ ಯುವಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಸಾಹೇಬ್ರು ಹೇಳಿದ್ ಅರ್ಥ ಆಗಿಲ್ವಾ? ನಡೀರಿ ಆಚೆ. ನಡೀರಿ. ಅಪ್ಪ, ಬಾವು ಫೋನ್ ಮಾಡಿ ಯಾಕೆ ವಿಚಾರ ತಿಳಿಸ್ಬೋದು? ಹೌದಲ್ವಾ? ನನ್ ನೆನ್ಪಿಗೆ ಬರ್ಲಿಲ್ಲ. ಒಳ್ಳೇದಾಯ್ತು. ಹಲೋ ಮಾವ. ಅಳಿಯಂದ್ರೆ, ಒಂದ್ ಅನಾಹುತ ಆಗೋಗಿದೆ. ಪೊಲೀಸ್ನವರು ವಲ್ಲಭನ ಅರೆಸ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಏನು ವಲ್ಲಭನ್ನ? ಏನಾಯ್ತು ಮಾವ ವಲ್ಲಭನ್ನ ಅರೆಸ್ಟ್ ಮಾಡೋ ಅಂತದ್ದು? ಅದೇನಾಯ್ತು ಅಂದ್ರೆ, ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟೆಲ್ಲ ಆಯ್ತಾ? ಹೌದು ಅಳಿಯಂದ್ರೆ. ನಾನ್ ಬೇರೆ ಈ ಟೈಮಲ್ಲಿ ಊರಲ್ಲಿ ಇಲ್ವಲ್ಲ ಮಾವ. ಒಂದು ಕಾನ್ಫರೆನ್ಸ್ ಇತ್ತು ಅಂತ ಹೈದರಾಬಾದ್ ಬಂದಿದ್ದೆ ಮಾವ. ಹೌದಾ? ನೀವು ಹೈದರಾಬಾದ್ ಅಲ್ಲಿ ಇದ್ದೀರಾ? ಅಯ್ಯಯ್ಯೋ, ನೀವ್ ಇದ್ದಿದ್ರೆ ನನ್ ತುಂಬಾ ಧೈರ್ಯ ಇರೋದು ಅಳಿಯಂದ್ರೆ. ಏನ್ ಮಾಡೋದೀಗ? ನನ್ ದಾರಿನ ತೋರಿಸ್ತಾ ಇಲ್ಲ. ಮಾವ ಟೆನ್ಷನ್ ಮಾಡ್ಕೊಂಬೇಡಿ. ಈಗಾಗ್ಲೇ ನಂದು ಕಾನ್ಫರೆನ್ಸ್ ಮುಗ್ದಿದೆ. ನೆಕ್ಸ್ಟ್ ಫ್ಲೈಟ್ಗೆ ನಾನು ಬೇಗ ಬಂದ್ಬಿಡ್ತೀನಿ ಮಾವ. ಅಲ್ಲಿ ಮಾಧವನ್ಗೆ ಫೋನ್ ಕೊಡಿ ಮಾವ. ಒಂದ್ ನಿಮಿಷ ತಗೊಳ ಮಾತು. ಹೇಳಿ ಬಾವ.
ಮಾಧವ, ಮಾವನ್ಗೆ ಟೆನ್ಷನ್ ಮಾಡ್ಕೊಂಬೇಡ ಅಂತೇಳು. ನಾನು ಸಂಜೆ ಅಷ್ಟ್ರಲ್ಲಿ ಅಲ್ಲಿ ಬಂದ್ಬಿಡ್ತೀನಿ. ಸರಿ ಬಾವ, ಬೇಗ ಬನ್ನಿ. ಬಾವ, ಚಿದಾನಂದು ನಮ್ಮನೆಲ್ಲ ಇರೆ. ಅವ್ರು ಬಂದ್ರೆ ಇನ್ಸ್ಪೆಕ್ಟರ್ ಏನು ಮಾಡಕ್ಕಾಗಲ್ಲ, ಎಲ್ಲ ಸರಿ ಹೋಗುತ್ತೆ. ನಾವ್ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಡಿ ಬಾವ. ಏನ ಇದು, ಆ ವಲ್ಲಭನ್ಗೆ ನಾವ್ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ನೋಡಿದ್ರೆ ಆ ವಲ್ಲಭನ ಏನೇನೋ ಮಾಡ್ಕೊಂಡು ಅರೆಸ್ಟ್ ಆಗ್ಬಿಟ್ಟಿದ್ದಾನ. ಓ, ಟೈಮು ನಮ್ ಕಡೆ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಚಂದ್ರು. ಹೋಣ, ಆ ಮಾಧವ್ ಮದುವೆ ಟೈಮಲ್ಲಿ ಈ ವಲ್ಲಭನ ಅರೆಸ್ಟ್ ಮಾಡಿಸಿದ್ವಿ. ಆದ್ರೆ ಆವಾಗ ಏನು ಪ್ರಯೋಜನ ಆಗಿರ್ಲಿಲ್ಲ ಅಣ್ಣ. ಈಗ ನೋಡಿದ್ರೆ ಇದು ಕಿಡ್ನಾಪ್ ಕೇಸು. ನನಗನ್ಸುತ್ತೆ ಈ ವಲ್ಲಭ ಅಷ್ಟು ಸುಲಭವಾಗಿ ಆಚೆ ಬರೋದಿಲ್ಲ ಅಂತ. ಮೊನ್ನೆ ಆಗಿದ ಅವಮಾನಕ್ಕೆ ಎಷ್ಟು ನೊಂದ್ಕೊಂಡೆ ಗೊತ್ತಾ ಚಂದ್ರು. ಆದ್ರೆ ಈಗ ಆ ವಲ್ಲಭ ಅರೆಸ್ಟ್ ಆದ್ಮೇಲೆ ಅವಮಾನ ಎಲ್ಲ ಮರ್ತೋಯ್ತು. ನನಗೂ ಅಷ್ಟೇ ಅಣ್ಣ. ನಮ್ ಶ್ರೀಕಂಠ ಅಮ್ಮನಿನ ಕಿಡ್ನಾಪ್ ಮಾಡ್ದ ಅನ್ನೋ ಒಂದೇ ವಿಷಯ ಇಟ್ಕೊಂಡು ಎಂತೆಂತ ಮಾತಾಡ್ದ. ಅವ್ನ್ ಮಗ ಕೇಶವ ನನ್ ಮಗನ್ಗೆ ಚೆನ್ನಾಗ್ ಹೊಡ್ದ. ಈಗ ಅವ್ನ್ ಮಗ ಮಾಡಿರೋದೇನೋ ಒಳ್ಳೆ ಕೆಲ್ಸನಾ? ಹೆಂಡತಿ ಇದ್ರು ಯಾವಳನ್ನು ಕಿಡ್ನಾಪ್ ಮಾಡಿದನವನು. ಅಣ್ಣ, ನನ್ ಮಗನಾದ್ರೂ ನಮ್ಗೋಸ್ಕರ ದ್ವೇಷಕ್ಕೋಸ್ಕರ ಕಿಡ್ನಾಪ್ ಮಾಡಿದ್ದ. ಆದ್ರೆ ವಲ್ಲಭ ಖಂಡಿತ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೇ ಕಿಡ್ನಾಪ್ ಮಾಡಿರ್ತಾನೆ. ಅವನ್ಗೆ ಸರಿಯಾದ ಶಿಕ್ಷೆ ಆಗತ್ತೆ, ನೋಡ್ತಾ ಇರೋ. ಮಾಡಿದನ್ನು ಮಾರಾಯ ಅಂತ ಮಕ್ಕಳನ್ನ ಹೆತ್ತಿದ್ದಕ್ಕೆ ಆ ನಂದ ಅನ್ಭೋಗಿಸ್ಲೇಬೇಕು. ಅವ್ನ್ಗಿಷ್ಟು ಸಾಕಲ್ವಣ ಜೀವನ ಪೂರ್ತಿ ತಲೆ ಎತ್ತಿದೆ ಇರೋದಿಕ್ಕೆ? ಓಡೋಕಿದ್ರೆ ಒಂದ್ ಕಡೆ ಸುಸ್ತಾಗಿ ನಿಂತ್ಕೊಳ್ಳೇಬೇಕು. ಅದೀಗ ನಿಂತಿದೆ. ಇಲ್ಲಣ್ಣ, ಅವ್ನು ಓಡೋದಿಕ್ಕೆ ರೆಡಿ ಇದಾನೆ. ಆದ್ರೆ ಅವ್ನ್ ಮಕ್ಳು ಬಿಡ್ತಾ ಇಲ್ಲ, ಅವನ್ನ ಸುಸ್ತು ಮಾಡಿಸ್ಬಿಡ್ತಾ ಇದಾರೆ. ಇನ್ಮೇಲೆ ಅವನು ಮೊದ್ಲಿನ ತರ ಓಡಕ್ ಆಗುದಿಲ್ಲ. ಇನ್ಮೇಲೆ ಏನಿದ್ರು ಗೆಲುವು ನಮ್ದೆ. ನಮ್ಮನ್ನ ಯಾರು ತಡೆಯಕ್ಕಾಗಲ್ಲ. ಅಳ್ಬೇಡಿ ಅತ್ತೆ, ವಲ್ಲಭಂಗೆ ಏನೂ ಆಗಲ್ಲ. ಈ ಸಮಾಧಾನ ಮಾಡ್ಕೊಯತ್ತೆ. ಹೇಗೆ ಮೀನಾ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನೋಡ್ದಿಯಲ್ಲ ವಲ್ಲಭನ ಪೊಲೀಸ್ ಅವರು ಹೇಗ್ ಕರ್ಕೊಂಡು ಹೋದ್ರು ಅಂತ. ಅವ್ಸೇನು ತಮ್ಮಿಲ್ದ ತಪ್ಪಿಲ್ಲ ಅಂದ್ರು. ನಮ್ಮ ಮಾತು ಯಾರು ಕೇಳಲಿಲ್ಲ. ವಲ್ಲಭನ್ ಕರ್ಕೊಂಡು ಹೋಗಿದ್ದಾರೆ ಕಣೆ. ಇಷ್ಟಕ್ಕೂ ಎಲ್ಲಾ ಕಷ್ಟಗಳು ನಮ್ ವಲ್ಲಭನ್ನೇ ಹುಡ್ಕೊಂಡು ಯಾಕೆ ಬರ್ತಾ ಇದೆ? ನನ್ ವಲ್ಲಭ ಅಂತ ಹುಡುಗ ಅಲ್ಲ ಕಣೆ. ಅವ್ನ್ ನಾನ್ ಹೆತ್ತ ಮಗ. ಅವ್ನೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಇದನ್ನ ಪೊಲೀಸ್ ಅವ್ರಿಗೆ ಹೇಳೋದು ಯಾರು? ಬಾವ, ಕೇಶವ ಬಾವ ಎಲ್ರು ಹೋಗಿದಾರಲ್ವಾ? ವಲ್ಲಭನ್ ಏನು ತಪ್ಪಿಲ್ಲ ಅಂತ ಪೊಲೀಸ್ ಅವ್ರಿಗೆ ಮನವರಿಕೆ ಮಾಡಿ ಕರ್ಕೊಂಡ್ ಬರ್ತಾರೆ. ಈ ತಲೆ ಕೆಡ್ಸ್ಕೋಬೇಡಿ ಅತ್ತೆ, ಏನೂ ಆಗೋದಿಲ್ಲ. ಮೀನಾ, ಹುಡುಗಿನ ಯಾರು ಕಿಡ್ನಾಪ್ ಮಾಡಿದ್ರು ಏನೋ, ಆ ಹುಡುಗಿ ಎಲ್ಲಿದ್ದಾರೋ ಏನೋ. ಆದ್ರೆ ನಮ್ ವಲ್ಲಭನ್ ಮೇಲೆ ಈ ತಪ್ಪರು ಹಾಗೆ ಮಾಡಿದಾರಲ್ಲ, ಅವ್ರಿಗೆ ಮಾತ್ರ ಒಳ್ಳೇದಾಗ್ಬಾರ್ದು. ಈ ಹೆತ್ತ ತಾಯಿ ಶಾಪ ಅವ್ರ ತಕ್ಕಲೇಬೇಕು. ಅದು ಯಾರಾದ್ರೂ ಆಗಿರ್ಲಿ, ನನ್ನ ಒಣ ಹುಟ್ಟಿದವ್ರು ಆದ್ರೂ ಪರವಾಗಿಲ್ಲ. ಈ ಹೆತ್ತ ತಾಯಿ ಕರುಳು ಶಾಪ ಅವ್ರ ತಕ್ಕಲೇಬೇಕು ಕಣೆ. ಅವ್ರು ಒಳ್ಳೇದಾಗಲ್ಲ, ದೇವ್ರು ತೋರಿಸ್ತಾನೆ. ಅಲ್ಲವಾ ಹೊರಗಡವಾ? ಅತ್ತಿ ಸಮಾಧಾನ ಮಾಡ್ಕೊಯತ್ತೆ. ಅತ್ತೆ ಅಳ್ಬೇಡಿ ಅತ್ತೆ. ಯಾಕೆ ಅಳ್ತಿದ್ದೀರಾ ನೀವು? ನಿಮಗ್ ಗೊತ್ತಲ್ವಾ ನಿಮ್ ಮಗ ತಪ್ಪು ಮಾಡಲ್ಲ ಅಂತ? ನನ್ ವಲ್ಲಭ ಅತ್ತೆ, ಅವನು ನನ್ ಗಂಡ. ಅವ್ನ್ ಈ ತರ ಕಿಡ್ನಾಪ್ ಎಲ್ಲ ಮಾಡೋದಕ್ ಸಾಧ್ಯನೇ ಇಲ್ಲ. ನನ್ ಗಂಡ ಈ ತರ ಎಲ್ಲ ಕೆಟ್ಟ ಕೆಲ್ಸ ಮಾಡಲ್ಲ ಅತ್ತೆ. ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡೋದೋಗ್ಲಿ, ಅವ್ರಿಗೆ ಯಾರಾದ್ರೂ ತೊಂದ್ರೆ ಕೊಡ್ತಿದಾರೆ ಅಂದ್ರು ಸುಮ್ನಿರಲ್ಲ ಅತ್ತೆ. ಅವನು ನನ್ ಗಂಡನ್ ಮೇಲೆ ನನಗ್ ನಂಬಿಕೆ ಇದೆ, ನಿಮಗೂ ಇದೆ ತಾನೆ ಅತ್ತೆ? ಮತ್ ಯಾಕೆ ಅಳ್ತಿದ್ದೀರಾ ಅತ್ತೆ? ಕಣ್ಣೊರ್ಸ್ಕೊಳ್ಳಿ, ಅಳ್ಬೇಡಿ ಅತ್ತೆ. ಅವನನ್ನ ದೇವ್ರು ಕಾಪಾಡ್ತಾನೆ, ಯಾವತ್ತೂ ಕೈ ಬಿಡಲ್ಲ. ವಲ್ಲಭ ತಪ್ಪು ಮಾಡಿಲ್ಲ ಅಂತ ಸ್ಟೇಷನ್ ಅಲ್ಲೂ ಪ್ರೂವ್ ಆಗುತ್ತೆ. ಪೊಲೀಸ್ ಅವ್ರೆ ಅವನ್ನ ಬಿಟ್ ಕಳಿಸ್ತಾರೆ. ಇನ್ ಸ್ವಲ್ಪ ಹೊತ್ತಷ್ಟೇ ಅವ್ನ್ ಮನೆಗ್ ಬರ್ತಾನೆ. ಯಾರು ಚಿಂತೆ ಮಾಡ್ಬೇಡಿ, ಎಲ್ರೂ ಧೈರ್ಯವಾಗಿರಿ. ಅದಾನಲ್ಲ ಅಮ್ಮು. ಮತ್ ಯಾಕೆ ಅಳ್ತಿದ್ದೀರ ಅತ್ತೆ? ಕಣ್ಣೀರ್ ಉರ್ಸ್ಕೊಳ್ಳಿ. ನೀವಿಲ್ ಹತ್ರೆ ಅಲ್ಲಿ ವಲ್ಲಭಂಗೂ ಕಷ್ಟ ಆಗುತ್ತೆ. ನೀವಿಲ್ ಧೈರ್ಯವಾಗಿದ್ರೆ ಅವನು ಧೈರ್ಯವಾಗಿರ್ತಾನೆ ಅತ್ತೆ. ಅಳ್ಬೇಡಿ ಅತ್ತೆ, ನೀವ್ ಅಳ್ಬಾರ್ದು. ಅಪ್ಪೆ, ನಿನ್ನೆ ಅಷ್ಟೇ ಅನ್ಕೊಳ್ತಿದ್ದೆ ಅಮೂಲ್ಯ ವಲ್ಲಭ ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಅವ್ರಿಬ್ರು ಯಾವತ್ತಿಬ್ರು ಹೀಗೆ ಇರ್ಬೇಕು ಅಂತ. ಆದ್ರೆ ಇಷ್ಟು ಬೇಗ ಹೀಗೆಲ್ಲ ಆಗತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅತ್ತೆ. ವಲ್ಲಭ ಅರೆಸ್ಟ್ ಆಗಿ ನನ್ ಮಗಳು ಕಣ್ಣೀರ್ ಹಾಕುವಾಗ ಆಗೋಯ್ತಲ್ಲ ಅತ್ತೆ. ಅಳ್ಬೇಡ ಕಲಾ, ವಲ್ಲಭ ತುಂಬಾ ಒಳ್ಳೆ ಹುಡ್ಗ. ಅವ್ನ್ ಯಾವ ತಪ್ಪು ಮಾಡಿರಲ್ಲ. ಅವನು ಒಳ್ಳೆಯವನು ಅಂತ ಸಾಬೀತಾಗಿ ಆಚೆ ಬಂದೇ ನೆನೆ ಇಂದ್ರ ಅಮೂಲ್ಯ ಯಾವಾಗ್ಲೂ ಹೀಗೆ ಇರಲ್ಲ, ಅವಳು ಕಣ್ಣೀರ್ ಹಾಕೋ ಕಾಲ ಬಂದೇ ಬರುತ್ತೆ ಅಂತೆಲ್ಲ ಹೇಳಿದ್ಲು. ಮಾತಿಗೆ ಆ ದೇವ್ರು ಇಷ್ಟು ಬೇಗ ಅಸ್ತು ಅಂತ ಅನ್ಸುತ್ತೆ. ಇದೆಲ್ಲ ಕ್ಷಣಿಕ ಕಣೆ. ಆದಷ್ಟು ಬೇಗ ಅಮೂಲ್ಯನ್ ಜೀವನ ಸರಿ ಹೋಗುತ್ತೆ. ಅತ್ತೆ, ಇದ್ರ ಬಲವಾಗಿ ಶಾಪ ಹಾಕ್ಬಿಟ್ಟಿದಾಳೆ ಅನ್ಸುತ್ತೆ. ಅಲ್ಲ ಅತ್ತೆ, ಅಮೂಲ್ಯ ಚಿಕ್ಕೋಳಿರುವಾಗ ಚಿಕ್ಕಮ್ಮ ಅಂತ ಅವಳು ಸೆರಗಿ ಹಿಡ್ಕೊಂಡು ಓಡಾಡ್ತಳ್ಳು. ಅಲ್ಲ, ಅವಳು ಬೆಳೆಸಿದ ಮಗುಗೆ ಹೀಗೆಲ್ಲ ಮಾತಾಡಿ ಶಾಪ ಹಾಕೋದಿಕ್ಕೆ ಆ ಇಂದ್ರಂಗ್ ಹೇಗಾದ್ರೂ ಮನ್ಸು ಬರುತ್ತೆ ಅತ್ತೆ. ಇನ್ನೊಂದ್ಸಲ ಆ ಇಂದ್ರ ನನ್ ಕಣ್ಮುಂದೆ ಬರ್ಲಿ ಅತ್ತೆ. ಅವಳಿಗೆ ಚೆನ್ನಾಗ್ ಬೈದು ನನ್ ಮಗಳಗ್ ತಂಟೆಗ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ನಾನು ಹೇಳ್ತೀನಿ ಅತ್ತೆ. ಏಯ್, ನಿಜ ಹೇಳ ಸರ್. ನಿಜಾನೇ ಹೇಳ್ತೀನಿ ಸರ್, ನಾನು ಅವಳು ಕಿಡ್ನಾಪ್ ಮಾಡಿಲ್ಲ ಸರ್. ಎಸ್ ಅಲ್ಲ ಅಂತ ಹೇಳಿ ಸರ್. ಕೇಳಿದ್ರು ನಿಜ ಹೇಳಲ್ಲ. ನಿಜ ಹೇಳೋ ಸರ್. ಸರ್ ನಿಜಾನೇ ಸರ್. ಏಯ್, ಅವಾಗಿಂದ ಹೊಡಿತಾ ಇದ್ದೀನಿ. ನಿಜಾನೇ ಹೇಳ್ತಾ ಇಲ್ಲ ನೀನು. ನಿಜ ಹೇಳೋ. ಹುಡುಗಿ ಎಲ್ಲೋ ಎಲ್ ಬಚ್ಚಿದ್ಯಾ? ಸರ್ ನಿಜಾನೇ ಹೇಳ್ತಿದ್ದೀನಿ ಸರ್. ಆಯ್ತು ಸರ್, ನಾನು ಮೊದ್ಲಿಂದಾನು ಹೇಳ್ತೀನಿ, ನೀವು ಒಂದ್ಸಲ ಕೇಳಿಸ್ಕೊಡಿ. ಓಹೋ, ಈ ಗ್ಯಾಪಲ್ಲಿ ಹೊಸ ಕಥೆನೇ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಅದೇನಂತ ಹೇಳಪ್ಪ. ಸರ್, ನನ್ನ ಟ್ರಾವೆಲ್ ಏಜೆನ್ಸಿ ಕ್ಯಾಬ್ನ ಓಡಿಸ್ಕೊಂಡು ಅವ್ರ ಮನೆಗೆ ಹೋದೆ ಸರ್. ಅಲ್ಲಿ ಅವ್ರ ಅಪ್ಪನೇ ಹಚ್ಚಿದ್ರು. ಆನ್ ದ ವೇ ಇಬ್ರು ಹುಡುಗರು ನಮ್ ಕಾರ್ ಹತ್ತಿದ್ರು ಸರ್. ಅದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಂದಿಬ್ರು ಹುಡುಗಿರು ಜಾಯ್ನ್ ಆಗ್ತಾರೆ ಅಂತ ಅಂದ್ರು. ಬಟ್ ಆ ಹುಡುಗಿರು
ಕಾರೇ ಹತ್ಲಿಲ್ಲ ಸರ್. ಆ ಟೈಮಲ್ಲಿ ಆ ಹಿಂದೆ ಕೂತಿದ್ದು ಆ ಹುಡುಗರು ಹೇಳಿದ್ರು ಸರ್, ಅವ್ರು ಆಲ್ರೆಡಿ ಮಡಿಕೇರಿ ರೀಚ್ ಆಗಿದ್ದಾರೆ ಅಂತ. ಓಹೋ, ಆ ಹುಡುಗರು ಹತ್ಕೊಂಡ್ರ? ಹಾಗಾದ್ರೆ 3 ಜನ ಸೇರ್ಕೊಂಡು ಆ ಹುಡುಗಿನ ಕಿಡ್ನಾಪ್ ಮಾಡಿದ್ರಾ? ಇಲ್ಲ ಸರ್, ನಿಜ ಇಲ್ಲ ಸರ್. ಆ ಹುಡುಗರು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಸರ್. ಆದ್ರೆ ಆ ಹುಡುಗರಿಬ್ರು ಆ ನಂದಿನಿ ಅನ್ನೋ ಹುಡುಗಿ ಕಾಲೇಜ್ ಅಂತ ಸರ್. ಆಮೇಲೆ ಅವ್ರು ಅಸಹ್ಯವಾಗಿ ಮಿಸ್ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸರ್. ಏಯ್ ಸಾಕ್ ಸುಮ್ನೆ ಇರ. ಅಲ್ಲ, ಆ ಹುಡುಗರು ನಂದಿನಿ ಫ್ರೆಂಡ್ಸು ಅಂದೆ, ಕಾಲೇಜ್ನವ್ರು ಅಂದೆ, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲ್ವ? ಸೂರ್ಯ ಏನಮ್ಮ ಯಾವ್ದಕ್ಕೂ ಪೀಟ್ಕಿ ಹಾಕೋ ತರ ಕಾಣಿಸ್ತಾ ಇದೆ, ಏನ್ ವಿಷಯ? ಸೂರ್ಯ, ನಾನು ಅದನ್ ಬೇಕು ಇದನ್ ಬೇಕು ಅಂತ ಕೇಳಲಿಲ್ಲ ಕಣೋ. ಕೇಳಿದ್ದು ಒಂದೇ, ಅದು ಗಿರಿಜಾ ಬಗ್ಗೆ. ಅದನ್ನು ನಡ್ಸ್ಕೊಡ್ಲಿಲ್ಲ. ಆದ್ರೆ ಈಗ ನಾನು ಒಂದ್ ಮಾತ್ ಕೇಳ್ತೀನಿ, ಇಲ್ಲ ಅಂದೆ ನಡ್ಸ್ಕೊಡ್ತೀಯಾ? ಅದೇನ್ ವಿಷಯ ಅಂತ ನೇರವಾಗಿ ಹೇಳಮ್ಮ. ಪಾಪ ಕಣೋ, ಮಾಡ್ದೇ ಇರೋ ತಪ್ಪಿಗೆ ಆ ಒಲ್ಲೊಬ್ಬನ್ನ ಸ್ಟೇಷನ್ಗೆ ಹೇಳ್ಕೊಂಡ್ ಹೋಗಿದ್ದಾರೆ. ಅವ್ನಿಗೆ ಏನಾದ್ರೂ ಶಿಕ್ಷೆ ಅಂತ ಆದ್ರೆ ಹಾಳಾಗೋದು ನಮ್ಮನೆ ಮಗಳ ಜೀವನ ಅಲ್ವಾ ಸೂರ್ಯ? ನನ್ ಮೊಮ್ಮಗಳು ಕಡೆ ತನಕ ಕಣ್ಣೀರಲ್ಲಿ ಕೈ ತೊಳೆಯುವಂಗ ಆಗ್ಬಿಡುತ್ತೆ. ನಿನ್ಗೆ ಪೊಲೀಸ್ ಅಧಿಕಾರಿಗಳು, ರಾಜಕಾರಣಿಗಳು ಎಲ್ರು ಗೊತ್ತು ಅಲ್ವಾ? ವಲ್ಲಭನ್ನ ಬಿಡಿಸ್ಕೊಂಡ್ ಬಾರೋ. ಹೌದಮ್ಮ, ನೀನ್ ಹೇಳೋದು ಸರಿಯಾಗೇ ಇದೆ. ಆ ವಲ್ಲಭ ಏನಾದ್ರೂ ಜೈಲಲ್ಲಿ ಕೊಳಿಯೋ ತರ ಆದ್ರೆ ಹಾಳಾಗೋದು ನನ್ ಮಗಳ ಜೀವನನೇ. ಹೌದು ಕಣೋ, ಹೌದು. ಆಮೇಲೆ ಅಮೂಲ್ಯ ಕಣ್ಣೀರಲ್ಲೇ ಕೈ ತೊಳೆಯಂಗ್ ಆಗ್ಬಿಡತ್ತಲ್ಲ. ಹೌದು ಸೂರ್ಯ, ನಾನು ಅದನ್ನೇ ಹೇಳ್ತಾ ಇರೋದು. ಆಗ್ಲಿ ಬಿಡಮ್ಮ, ನನ್ಗೂ ಅದೇ ತಾನೇ ಬೇಕಾಗಿರೋದು. ಲೇ ಸೂರ್ಯ, ಏನೋ ಹೇಳ್ತಿದ್ಯಾ? ಅಮ್ಮ, ನನ್ನನ್ನ ತಪ್ಪಾಗಿ ತಿಳಿಬೇಡ. ಯಾವ ತಂದೆನೋ ತನ್ನ ಮಗಳ ಜೀವನ ನರ್ಕ ಹಾಕಿ ಬಯಸಲ್ಲ. ಆದ್ರೆ ನಾನ್ ಬಯಸ್ತಾ ಇದ್ದೀನಿ. ಯಾಕ್ ಗೊತ್ತಾ? ಆ ಅಮೂಲ್ಯ ನಾನ್ ನೋಡಿ ಹುಡುಗನ ಮಜಾ ಆಗಿದ್ರೆ ರಾಣಿ ತರ ಇರ್ಬೋದಿತ್ತು. ಆದ್ರೆ ಅವಳು ಆ ಸೆರೆ ಮನೆಯಲ್ಲಿ ಕೊಲೆಯವನ್ನ ಹುಡ್ಕೊಂಡ್ಲು. ಈಗ ಒದ್ದಾಡ್ತಾ ಇದ್ದಾಳೆ. ಸಾಲದು ಅಂತ ನಾನು ಇಲ್ಲ ನಂದ ಅಂತ ಬಂದಾಗ ಅವಳು ನನ್ನನ್ನೇ ಸಪೋರ್ಟ್ ಮಾಡಿದಾಳೆ. ನನ್ನನ್ನ ಯಾವಾಗ ಅವಮಾನ ಮಾಡಿದಾಳೆ ಅನ್ಬೋಕ್ಸ್ ಆಗ್ಲೇ ಈ ಮನೆ ಬೆಲೆ, ಈ ಅಪ್ಪನ ಬೆಲೆ ಏನು ಅಂತ ಗೊತ್ತಾಗೋದು. ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅವ್ರಿಗೆ ನಂಬಿಕೆ ಇದ್ದಿದ್ರಿಂದ ತಾನೆ ಅವರೆಲ್ಲ ಟ್ರಿಪ್ ಹೊರಟಿದ್ದು. ಏಯ್, ನೀನ್ ಅವ್ರ ಬಗ್ಗೆ ಕತೆ ಹೇಳ್ತಾ ಇದೀಯಾ? ನಿಜ ಸರ್, ಆ ಹುಡುಗಿನೂ ಆಶ್ಚರ್ಯಪಟ್ಲು. ಇಷ್ಟು ದಿನ ಚೆನ್ನಾಗಿದ್ದವರು ಇವತ್ತ್ಯಾಕೆ ಈ ತರ ಮಿಸ್ಬಿಹೇವ್ ಮಾಡ್ತಿದಾರೆ ಅಂತ. ಅವಳು ಈಸಿಯಾಗಿ ಇರಲಿಲ್ಲ ಸರ್. ಅವಳು ಅನ್ಕಂಫರ್ಟಬಲ್ ಇದ್ರು ಸರ್. ಆಮೇಲೆ ಅವರು ಹೊಂದವೆ ಮೈಸೂರಲ್ಲೇ ಇಳ್ಕೊಂಡು ಬೇರೆ ಕ್ಯಾಬಲ್ ಹೋಗ್ತೀವಿ ನಾವು, ನಿಮ್ ಕ್ಯಾಬಲ್ ಬರಲ್ಲ ಅಂತ ಅಂದ್ರು ಸರ್. ನನ್ಗೆ ಯಾಕೋ ಏನೋ ಮಿಸ್ ಹೊಡಿತದೆ. ಆ ಹುಡುಗಿ ಜೊತೆ ಬೇರೆ ಅವರು ಮಿಸ್ಬಿಹೇವ್ ಮಾಡ್ತಿದ್ರಲ್ಲ, ಆ ಹುಡುಗಿ ಸೇಫ್ ಇರಲ್ಲ ಅಂತ ಅನ್ಕೊಂಡು ಕಾರ್ನ ಮಧ್ಯದಲ್ಲೇ ಸ್ಟಾಪ್ ಮಾಡಿ ಕಾರ್ ಕೆಟ್ಟೋಗಿದೆ ಅಂತ ಸುಳ್ಳು ಹೇಳ್ದೆ ಸರ್. ಅದಾದ್ಮೇಲೆ ಅವ್ರಿಬ್ಬರನ್ನು ಕೆಳಗಿಳಿಸಿ ಕಾರ್ ತಳ್ಳಿ ಅಂತ ಅಂದೆ ಸರ್. ಅದಾದ್ಮೇಲೆ ನಾನು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ಬಿಟ್ಟೆ ಸರ್. ಓಹೋ, ಈಗ ಗೊತ್ತಾಯ್ತು ನಿನ್ ಪ್ಲಾನ್ ಏನು ಅಂತ. ಅವರಿಬ್ರ ಜೊತೆ ಹಂಚ್ಕೊಳ್ಳೋದ್ ಬೇಡ ಅಂತ ಅವರಿಬ್ರನ್ನ ಇಳಿಸಿ ನೀನು ಎಸ್ಕೇಪ್ ಆಗ್ಬಿಟ್ಟಾ? ಕಿಲಾಡಿ ಇದೆಯಾ ಕಣ ನೀನು. ಸರ್ ಬೇಡ ಸರ್, ಆ ಥರ ಎಲ್ಲ ಮಾತಾಡ್ಬೇಡಿ ಸರ್. ಯಾಕೆಂದ್ರೆ ನಮ್ಮಪ್ಪ ನಮ್ಮಮ್ಮ ನನ್ನನ್ನ ಕಚಡ ತಿನ್ಸಿ ಬೆಳೆಸಿಲ್ಲ ಸರ್. ಓಹೋ, ನೀನು ಕಚಡ ತಿಂದಿಲ್ಲ, ನಾವು ಕಚಡ ತಿಂದು ಬೆಳೆದಿದೀವಿ ಅಂತನಾ? ಇಡೀ ಕುಟುಂಬನೇ ಕ್ರಿಮಿನಲ್ ಫ್ಯಾಮಿಲಿ. ಏನಂದೆ ಹೇಳಿ ಮೀನಾ. ಎಷ್ಟು ಫೋನ್ ರಿಸೀವ್ ಮಾಡ್ಲಿಲ್ಲ. ಚಂದ್ರಕಾಂತ್ ಇಲ್ಲಿ ಬಂದಿದ್ದಾರೆ. ವಲ್ಲಭನ ಬಿಡ್ಲೇಬೇಡಿ, ಅವನೇ ಕಿಡ್ನಾಪ್ ಮಾಡಿರೋದು ಅಂತೆಲ್ಲ ಮಾತಾಡ್ತಿದ್ದಾರೆ. ಅಪ್ಪ, ಎಲ್ಲಿದ್ದೀರಾ? ಬೇಗ ಬನ್ನಿ. ಏಯ್, ಮಾತಾಡ್ಬೇಡಿ ನೀವು. ನಿಮ್ ತಮ್ಮನ ಸ್ಟೇಷನ್ ಕಳ್ಸಿ. ನಮ್ ಫ್ಯಾಮಿಲಿ ಸರಿ ಇಲ್ಲ, ವಲ್ಲಭನ್ನ ಬಿಡ್ಬೇಡಿ, ಶಿಕ್ಷೆ ಕೊಡಿ ಅಂತ ಯಾಕೆ ಹೇಳಿದ್ರಿ? ತಪ್ಪೇ ಮಾಡ್ದಿರೋ ವಲ್ಲಭಂಗೆ ಏನಾದ್ರು ಶಿಕ್ಷೆ ಅನುಭವಿಸೋ ತರ ಆದ್ರೆ ಮಿಸ್ಟರ್ ಸೂರ್ಯಕಾಂತ್ ಅಪ್ಪ ಅನ್ನೋದು ಮರಿಬೇಕಾಗುತ್ತೆ.